ओम शांति। आज का मुरली तारीख मार्च 3, 2025। मीठे बच्चे, इस बेहद नाटक को सदा स्मृति में रखो तो अपार खुशी रहेगी। इस नाटक में जो अच्छे पुरुषार्थी और अनन्य है उनकी पूजा भी अधिक होते हैं। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದ ಸ್ಮೃತಿಯಲ್ಲಿ ಇದ್ದರೆ ಅಪಾರ ಖುಷಿ ಇರುವುದು. ಈ ನಾಟಕದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥಿಗಳು ಮತ್ತು ಅನನ್ಯ ಆಗಿದ್ದಾರೋ ಅವರ ಪೂಜೆಯೂ ಸಹ ಅಧಿಕವಾಗಿ ನಡೆಯುತ್ತದೆ. ಪ್ರಶ್ನೆ: कौन सी स्मृति दुनिया के सब दुखों से मुक्त कर देती है? हर्षित रहने की युक्ति क्या है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಂತಹ ಸ್ಮೃತಿ ಜಗತ್ತಿನ ಎಲ್ಲ ದುಃಖಗಳಿಂದ ಮುಕ್ತ ಮಾಡ್ತದೆ ಹಾಗೂ ಹರ್ಷಿತರಾಗಿರಲಿಕ್ಕೆ ಯುಕ್ತಿ ಏನಾಗಿದೆ? उत्तर: सदा स्मृति रहे कि अभी हम भविष्य नई दुनिया में जा रहे हैं। भविष्य की खुशी में रहो तो दुख भूल जाएंगे. ಬಾಬಾ ತಿಳಿಸ್ತಿದ್ದಾರೆ, ಉತ್ತರ ಹೇಳ್ತಾರೆ ಬಾಬಾ, ಸದಾ ಸ್ಮೃತಿಯಲ್ಲಿರಬೇಕು. ಈಗ ನಾವು ಹೊಸ ಜಗತ್ತಿಗೆ ಹೋಗ್ತೇವೆ, ಭವಿಷ್ಯಕ್ಕೆ ಹೋಗ್ತೇವೆ. ಭವಿಷ್ಯದ ಖುಷಿಯಲ್ಲಿ ಇದ್ದಾಗ ದುಃಖವನ್ನು ಮರೆತು ಬಿಡ್ತಾರೆ. विघ्नों की दुनिया में विघ्न तो आएंगे, लेकिन स्मृति रहे कि इस दुनिया में हम बाकी थोड़े दिन है तो हर्षित रहेंगे. ಬಾಬಾ ಹೇಳ್ತಾರೆ, ವಿಘ್ನಗಳ ಜಗತ್ತಲ್ಲಿ ವಿಘ್ನಗಳು ಬಂದೇ ಬರ್ತವೆ, ಆದರೆ ಸ್ಮೃತಿ ಇರಬೇಕು, ಈ ಹಳೆಯ ಜಗತ್ತಿನಲ್ಲಿ ನಾವು ಇನ್ನು ಸ್ವಲ್ಪ ಸಮಯ ಇರುವುದು ಮತ್ತು ಹೊಸ ಜಗತ್ತಿಗೆ ಹೋಗ್ತವೆ. ಈ ಸ್ಮೃತಿ ಇತ್ತು ಅಂದರೆ ಹರ್ಷಿತರಾಗಿ ಇರ್ತೀರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. आज का वरदान है, वरदान: संपन्नता द्वारा संतुष्टता का अनुभव करने वाले सदा हर्षित विजयी भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಸಂಪನ್ನತೆಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸದಾ ಹರ್ಷಿತ ವಿಜಯಿ ಆಗಿರಿ. ಸ್ಲೋಗನ್: नाजुक परिस्थितियों से घबराओ नहीं, उनसे पाठ पढ़कर स्वयं को ಪರಿಪಕ್ವ बनाओ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ನಾಜೂಕ ಆಗಿರುವ ಪರಿಸ್ಥಿತಿಗಳಿಗೆ ಹೆದರಬೇಡಿ, ಭಯಪಡಬೇಡಿ, ಅದರಿಂದ ಪಾಠ ಕಲಿತು ಸ್ವಯಂವನ್ನು ಪರಿಪಕ್ವ ಮಾಡಿಕೊಳ್ಳಿ. ಅಚ್ಚಾ, ಓಂ ಶಾಂತಿ.